ದೀಪಿಕಾ ಅವರು? ಸಮರ್ಥ್, ಅಭಿನು ಕಾನ್ಫರೆನ್ಸಲ್ಲಿ ಇರ್ತಾರೆ ಅಂತ ನಾನು ಅವ್ರಿಗೆ ಫೋನ್ ಮಾಡಲಿಲ್ಲ. ಅವರಿಬ್ರಿಗೆ ಹೇಗಿದ್ದಾರೆ? ಮಾತಾಡ್ತಿದ್ದಾರಾ ಅಥವಾ ಇನ್ನೂ ಕೋಪದಲ್ಲೇ ಇದ್ದಾರಾ? ನಾನು ಕಾನ್ಫರೆನ್ಸ್ ಹಾಲಿಗೆ ಹೋಗಿಲ್ಲ, ಅಲ್ಲಿ ಏನಾಗಿದೆ ಅಂತನೂ ಗೊತ್ತಿಲ್ಲ. ಆದ್ರೆ ಅವರಿಬ್ರು ಕಾನ್ಫರೆನ್ಸ್ ಹಾಲಿಗೆ ಹೋಗೋವರೆಗೂ ಸೆಟಲ್ಲೇ ಇದ್ರು. ಅಭಿ ಬರ್ತಾ ಇದ್ದಾನೆ. ಅವರಿಬ್ರು ಮಧ್ಯ ಇನ್ನೂ ಜಗಳ ಕಮ್ಮಿ ಆಗಿಲ್ಲ ಅಂತ ಅನ್ಸುತ್ತೆ. ಅಭಿ ಇನ್ನೂ ಕೋಪದಲ್ಲೇ ಇದ್ದಾನೆ. ಏನು, ಇನ್ನೂ ಕೋಪದಲ್ಲಿದ್ದಾರಾ? ಇವರಿಬ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಇವ್ರಿಗೆ ಯಾವಾಗ ಕೋಪ ಹೋಗುತ್ತೋ ಏನೋ. ಯಾಕೋ ಜಗಳ ಜಾಸ್ತಿ ಆಗಿರೋ ಆಗಿದೆ. ಇದಿನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನನ್ಗೆ ಈಗಲೇ ಗೊತ್ತಾಗ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ? ಅದು ಇಲ್ಲಿ ಮಾವ. ಸರಿ ಸರಿ, ಅಭಿ ಬಂದ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಕಾನ್ಫರೆನ್ಸ್ ಹಾಲ್ಗೆ ಹೋಗೋವರೆಗೂ ಅದೇ ತರ ನಾಟಕ ಆಡಿ ಅಣ್ಣ ತಮ್ಮ ಇಬ್ರು ಒಂದಾಗಿ ಅಲ್ಲಿದ್ದವ್ರನ್ನೆಲ್ಲ ಸೋಲ್ಸಿ ಇವ್ರಿಬ್ರು ಗೆದ್ದು ಬಂದಿದ್ದಾರೆ. ಇದರಲ್ಲಿ ಅಣ್ಣ ತಮ್ಮಂದ್ರು ಒಗ್ಗಟ್ಟು ಮಾತ್ರ ಅಲ್ಲ, ಅಣ್ಣ ತಮ್ಮಂದ್ರು ಜಾಣ್ತನೂ ಇದೆ. ಏನ್ರೋ ಇದೆಲ್ಲ? ಏನ್ ಹೇಳ್ತಾ ಇದ್ದೀರಾ? ಈ ನಾಟಕ ಎಲ್ಲ ಯಾಕೆ? ಅಮ್ಮ, ಅವತ್ತು ನಮ್ಮ ಕಾನ್ಸೆಪ್ಟು ಲೀಕ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ಪಿನ್ ಟು ಪಿನ್ ನಾವು ಮಾಡಿರೋ ಕಾನ್ಸೆಪ್ಟ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು? ನಮ್ಮ ಪ್ಲಾನ್ ಹೇಗೆ ಲೀಕ್ ಆಯಿತು? ನನಗೂ ಅದೇ ಗೊತ್ತಾಗ್ತಿಲ್ಲ. ಏನು? ಈಗ ಗೊತ್ತಾಯ್ತಾ ನಮ್ಮ ಕಾನ್ಸೆಪ್ಟ್ ಎಲ್ಲ ಹೇಗೆ ಲೀಕ್ ಆಯಿತು ಅಂತ? ಯಾರೋ ಮೈಕ್ ಇಟ್ಟು ಎಲ್ಲ ಕೇಳಿಸ್ಕೊತಿದ್ದಾರೆ. ಯಾರು ಅಂತ ಯಾಕೆ ಹೇಳ್ತೀಯ? ಇದೆಲ್ಲ ದಾಮೋದರ್ ಕಂಪ್ನಿ ಅವ್ರದ್ದೇ ಕೆಲಸ. ಅವ್ರು ಮಾತ್ರ ಅಲ್ಲ ಬ್ರೋ, ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರೇ ಹೀಗೆ ಮಾಡಿದ್ದಾರೆ. ಅವ್ರಿಗೆ ನಾವು ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದೀವಿ ಅಂತ ಗೊತ್ತು, ಇದೇ ಕ್ಯಾಬಿನಿಗೆ ಬಂದು ಡಿಸ್ಕಸ್ ಮಾಡಿದ್ದೀವಿ ಅಂತಲೂ ಗೊತ್ತು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಹೀಗೆ ಪ್ಲ್ಯಾನ್ ಮಾಡಿರೋದು. ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಬ್ರೋ. ಸರಿ, ಹಾಗಾದರೆ ನಮ್ಮನ್ನು ಅಬ್ಸರ್ವ್ ಮಾಡ್ತಿರೋ ಕಣ್ಣುಗಳಿಗೆ ಮಣ್ಣರ್ಚಬೇಕು, ಅವ್ರನ್ನ ಕನ್ಫ್ಯೂಸ್ ಮಾಡಬೇಕು. ನಾವಿಬ್ಬರು ಏನೂ ಮಾಡ್ತಿಲ್ಲ ಅನ್ನೋ ದಾರಿಯಲ್ಲಿ ಹೋಗಿ ಎಲ್ಲನೂ ಮಾಡಿ ಸಾಧಿಸಿ ತೋರಿಸ್ಬೇಕು. ಯು ಆರ್ ರೈಟ್ ಬ್ರೋ. ನೋಡೋರ್ ಕಣ್ಣಿಗೆ ನಾವೇನು ಮಾಡ್ತಿಲ್ಲ, ಕಿತ್ತಾಡ್ಕೊಂಡು ದೂರ ಆಗ್ತಿದೀವಿ ಅಂತಾನೆ ಅನ್ಸ್ಬೇಕು. ಆಗ ಅವರು ಡೈವರ್ಟ್ ಆಗ್ತಾರೆ. ಅಷ್ಟರಲ್ಲಿ ನಾವು ನಮ್ಮ ಕೆಲಸನ ಮಾಡಿ ಮುಗಿಸ್ಬೋದು. ನಾವ್ ಈ ರೀತಿ ಜಗಳ ಆಡಿರೋ ನಾಟಕ ಮಾಡಿರೋದ್ರಿಂದ ನಮ್ಮ ಮೇಲೆ ಕಣ್ಣಿಟ್ಟಿದ್ದವರು ನಾವು ನಿಜವಾಗ್ಲೂ ಕಿತ್ತಾಡ್ತಾ ಇದೀವಿ ಅಂತ ಸುಮ್ಮನೆ ಆಗ್ಬಿಟ್ರು. ಆದರೆ ನಾವು ಎಲ್ಲರೂ ಮುಂದೆ ಕಿತ್ತಾಡೋ ಥರ ನಾಟಕ ಮಾಡಿ ಮನೇಲೇ ಎತ್ಕೊಂಡು ಐಡಿಯಾಸ್ನ ಶೇರ್ ಮಾಡ್ಕೊಂಡ್ವಿ. ಅದೇಗೆ? ಅವನ ಹೆಸರಿಗೊಂದು ಕೊರಿಯರ್ ಬಂದಿದೆ, ಅವನು ಕೊಟ್ಬಿಡು. ಅವನ ಹೆಸರಿಗೊಂದು ಕೊರಿಯರ್ ಬಂದಿದೆ, ತಗೊಂಡೋಗಿ ಕೊಟ್ಬಿಡು. ಆ ಕೊರಿಯರ್ ಇದ್ದಿದ್ದು ಕಾನ್ಸೆಪ್ಟ್ ಡೀಟೇಲ್ಸ್. ನಾನೇನು ಅನ್ಕೊಂಡಿದ್ನೋ ಅದನ್ನ ಅವಿಬ್ರೋಗೆ, ಅವಿಬ್ರೋನ್ ಅನ್ಕೊಂಡಿದ್ನೋ ಅದು ನನಗೆ. ಈ ರೀತಿ ಶೇರ್ ಮಾಡ್ಕೊಂಡ್ವಿ. ನಿಮ್ಮನ್ನ ಸೋಲ್ಸ್ಬೇಕು ಅಂತ ಯಾರು ಅನ್ಕೊಂಡಿದ್ರೋ ಅವ್ರಿಗೀಗ ಚಾಟಿ ಏಟ್ ಬಿದ್ದಂಗಾಗಿರುತ್ತೆ ಅಲ್ವಮ್ಮ? ಹೌದು ಪಾಪು, ನೀನೇನು ಹೇಳ್ತೀಯ ಶಾರ್ವರಿ? ಅಭಿನು ತುಂಬಾ ಜಾಣ್ತಾನ ಉಪಯೋಗಿಸಿದ್ದಾರೆ. ಹಾಗಾದ್ರೆ ನನ್ನ ಮಕ್ಕಳ ಮಧ್ಯ ಒಗ್ಗಟ್ಟು ಗೆದ್ದಿದೆ. ಈ ಮನೆಯಲ್ಲಿ ಬಿರುಕು ಮೂಡಿಲ್ಲ, ಈ ಮನೆ ಭಾಗ ಆಗಲ್ಲ. ನಾವು ಸೋಲ್ತೀವಿ ಅನ್ನೋ ಭ್ರಮೇಲಿ ಇದ್ದವ್ರಿಗೆ ಈಗ ಭಯ ಶುರುವಾಗಿರುತ್ತೆ. ಮಕ್ಕಳು ಅವ್ರು ಮಾತ್ರ ಗೆದ್ದಿಲ್ಲ, ಈ ಮನೇನ ಸಂಬಂಧಗಳನ್ನ ಗೆದ್ದಿದ್ದಾರೆ. ಮಾಧವ್ ಅವರೇ, ಇಷ್ಟೆಲ್ಲ ಆದ್ಮೇಲೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾಕೆ? ಲಾಯರ್ನ ಕಳಿಸ್ಬೋದಲ್ವಾ? ಇಲ್ಲ ಇಲ್ಲ, ಈ ಡಾಕ್ಯುಮೆಂಟ್ಸ್ ಎಲ್ಲ ಬೇಕೇ ಬೇಕು.
ಸರ್ ನಾನು ಏನು ಹೇಳಿದ್ನೋ ಹಾಗೆ ರಿಜಿಸ್ಟರ್ ಮಾಡಿಬಿಡಿ. ಖಂಡಿತ ಸರ್. ಮಾಧವ್ ಸರು ಆಸ್ತಿ ಭಾಗ ಮಾಡೋಕ್ಕಲ್ಲ ನಾನು ಕರೆಸಿದ್ದು. ಮಗು ಹೆಸರಲ್ಲಿ ಅಂದರೆ ಮೀರಾ ಅನ್ನೋ ಹೆಸರಲ್ಲಿ ಆಶ್ರಮಕ್ಕೆ ಒಂದು ಜಾಗ ದಾನ ಮಾಡ್ತಾ ಇದ್ದಾರೆ. ಅದರ ರಿಜಿಸ್ಟ್ರೇಷನ್ ಸಲುವಾಗಿ ನಾನು ಕರೆಸಿದ್ದು. ನಮ್ಮ ಪುಟ್ಟಲಕ್ಷ್ಮಿ ಹೆಸರಲ್ಲಿ ಒಂದು ಜಾಗನ ದಾನ ಮಾಡ್ತಾ ಇದ್ದೀನಿ. ನೀವು ಯಾಕೆ ಸಿಟ್ಟು ಮಾಡ್ಕೋತೀರಿ? ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೀವೇನು ಹೊರಡ್ಬೋದು. ಸರಿ ಸರ್, ನಾನಿನ್ನು ಬರ್ತೀನಿ. ಒಳ್ಳೇದಾಗಲಿ. ಬರ್ತೀನಿ ಮೇಡಮ್. ಅಂತೂ ನೀವೆಲ್ಲ ಹೀಗೆ ಮಾಡಿ ನಮ್ಮನ್ನ ದಡ್ರು ಮಾಡಿಬಿಟ್ರಿ. ಅಮ್ಮ, ದಡ್ರಾಗಿರೋದು ನಾವಲ್ಲ, ಅಣ್ಣ ತಮ್ಮಂದ್ರ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ಬೋದು ಅನ್ಕೊಂಡ್ರಲ್ಲ ಅವ್ರು. ಅಬ್ಬಾ, ಬೆಟ್ಟದ ಹಾಗೆ ಬಂದ ಸಮಸ್ಯೆ ಬೆಣ್ಣೆ ಹಾಕಿ ಕರ್ಗೋಯ್ತು. ಈ ವಿಷಯಗಳು ಯಾವುದು ಪೂರ್ಣಿ ಗೊತ್ತಿಲ್ಲ. ನಾನು ಮೊದಲು ಅವಳಿಗೆ ಹೇಳ್ತೀನಿ. ನಿಮ್ಮ ಮಕ್ಕಳು ಒಗ್ಗಟ್ಟನ್ನ ಯಾವತ್ತೂ ಹೊಡೆಯಲ್ಲ ಅಂತ ಗೊತ್ತಿತ್ತು. ಮಾ,